तीनों लैंग्वेज में क्वेश्चन आंसर देखेंगे। हाँ, बहुत सुंदर तरीके से दादी ने बहुत अच्छी तरह से जो बोला। बहुत टाइम कम है, फिर भी हम लोग फिनिश कर देंगे जल्दी जल्दी। हाँ, तो मैं प्रश्न शुरू करती हूँ। कौन सी कंबाइंड रूप की सेवा को सच्ची सेवा कहते हैं? हाँ, ಯಾವ कौन सी ಎಂತಹ ಕಂಬೈನ್ಡ್ ರೂಪದ ಸೇವೆಯನ್ನ ಸತ್ಯ ಸೇವೆ ಎಂದು ಹೇಳಲಾಗುತ್ತದೆ? हाँ, तेलुगु में क्या बोला? तेलुगु में कर रहे हो? अच्छा, तो सभी आगे, सभी अच्छी तरह से। मैं देख रही हूँ, नाम भी देख रही हूँ, सारा देख रही हूँ। चालू करें। क्वेश्चन, कंबाइंड रूपद तेलुगु की लिखा ही नहीं ना, जा रहा है क्या उधर? सही से तोरिस्तिदीरा? ओके ओके। हाँ, तो बताओ क्या है? फर्स्ट वन, त्याग तपस्या सेवा, स्नेह सहयोग तपस्या, उमंग उत्साह सहयोगी। कोई नहीं, ये कोई भी नहीं है उत्तर। ये कोई भी नहीं है, ये इसमें कोई है? हाँ, कंबाइंड रूप की सेवा, तीन सेवा क्या करना है? सही जवाब क्या है? ಮುರಳಿ ಓದ್ಕೊಂಡಿದ್ದೀರಲ್ಲ, ಯಾವ ಸೇವೆ ಅಂತ ಹೇಳ್ಬಿಟ್ಟು ಬಾಬವರು ಏನು ಸೇವಾ ಭಾವ ಅಂದ್ರೆ ಏನು ಹೇಳಿದ್ರು, ಸೇವೆಯಲ್ಲಿ ಏನಿರ್ಬೇಕಂದ್ರು. तो ये इस पास त्याग तपस्या सेवा नहीं रहे, जवाब नहीं दे रहे। ಎಲ್ಲ ಜವಾಬ್ ಕೊಡ್ತಿಲ್ಲಲ್ಲ, ಏನಕ್ಕೆ ನೀವೆಲ್ಲ ಸುಮ್ಮನೆ ಕೇಳ್ತಿದ್ದೀರಾ? ಮರ್ತೋಗ್ಬಿಟ್ರೆ ಏನು? ಜವಾಬ್ ನೈ ಆ ರहा है, क्यों इधर नहीं आ रहा है भाई? ನಿಮ್ಮ ಹೆಸರುಗಳು ಉತ್ತರ ಎ ಅಂತ ಬಂತು, ಹಂಗೆ ಬರೋದಿಲ್ಲ. ಅದು ಗ್ರೀನ್ ಆಗಿ ಇದು ಮಾಡ್ತಿದ್ರಲ್ಲ, ಅದು ಇವರೇನು ಜವಾಬು ಕೊಡ್ತಿಲ್ಲ ಅಕ್ಕಂದ್ರು ಅಣ್ಣಂದ್ರು. ग्रीन क्यों नहीं कर रही हो? ಅದು ಗೊತ್ತಾಗಲ್ಲ ಯಾರಿಗೆ. तो राइट आंसर इज त्याग तपस्या सेवा। सी, संडे की मुरली भी इंक्लूडेड है इसमें। श्रेष्ठ ब्राह्मण आत्माओं की निशानी क्या है? नेक्स्ट क्वेश्चन, ಶ್ರೇಷ್ಠ ಬ್ರಾಹ್ಮಣ ಆತ್ಮಗಳ ಲಕ್ಷಣಗಳೇನು, ಚಿಹ್ನೆಗಳೇನು? ಒಂದು ವಿಘ್ನ ವಿನಾಶಕ್, ನಷ್ಟ ಮೋಹ ಸ್ಥಿತಿ, ಸಾಕ್ಷಿ ದ್ರಷ್ಟ, ಅಚಲ ಅಡೋಲ ಸ್ಥಿತಿ. ಈ ನಾಲ್ಕರಲ್ಲಿ ಯಾವುದು? ಶ್ರೇಷ್ಠ ಬ್ರಾಹ್ಮಣರು ಹೆಂಗಿದೆ? ಆಗೋಯ್ತು. ಉತ್ತರ ಯಾವುದು? ಎರಡು. ಉತ್ತರ ಡಿ, ಅಚಲ ಅಡೋಲ ಸ್ಥಿತಿ. ಮೇಲ್ ಉತ್ತರ ಹಾಕ್ತಿದ್ದಾರೆ ನೋಡಿ ಅವರು. ಈ ಸಾರಿ ಅದು ಗ್ರೀನ್ ಆಗಿ ಬರೋದು ಸ್ವಲ್ಪ ಚೇಂಜ್ ಆಗ್ಬಿಡ್ತು, ಅದರಿಂದ ಚೇಂಜ್ ಮಾಡಿ. ಅಬ್ಬಿ ಕರ್ ಸಕ್ತೆ ಹೈ ಕ್ಯಾ ದೇಖ್ ಲೋ. ಉತ್ತರ ಡಿ ಬರೆದ್ರ ಎಲ್ಲರೂ? ಡಿ ಎ ಬರೀತಿದ್ದೀರಾ ಎಲ್ಲರೂ? ಯಾಕೆ? ವಿಘ್ನ ವಿನಾಶಕರಲ್ಲ. ಆ ಮುರಳಿಯಲ್ಲಿ ಹೇಳಿದ್ದೇನು? ಬ್ರಾಹ್ಮಣ ಮನ ಅಚ್ಚಲ್ಲಡೋ ಅಲ್ಲ. ಡಿ ಇಸ್ ರೈಟ್ ಆನ್ಸರ್. ಎಲ್ಲರೂ ಸುಮಾರು ಜನದ ಹಂಗೆ ಹಿಂಗೆ ಓಡೋಗ್ಬಿಡ್ತು ತಿರ್ಗಾ. ನೋಡ್ರಿ, ಸಿ ಆಗ್ತಿದ್ದೀರಾ ಕೆಲವರು. ಶ್ರೇಷ್ಠ ಬ್ರಾಹ್ಮಣರ ಚಿಹ್ನೆ ಆಯ್ತಾ? ಮೂರನೇದು, पांच तत्वों और पांच विकारों को अपना सेवादारी बनाने वाले क्या कहते हैं? ಐದು ವಿಕಾರಗಳು, ಐದು ತತ್ವಗಳನ್ನು ತನ್ನ ಸೇವಾದಾರಿ ಮಾಡ್ಕೊಳ್ಳೋವಂಥವ್ರಿಗೆ ಏನಂತ ಹೇಳಲಾಗುತ್ತೆ? ಫೈನಲಿ
5 ತತ್ವ ಮತ್ತು ವಿಕಾರಗಳನ್ನು ಬಾಬುರವತ್ತು ಒಂದು ಶಬ್ದದಲ್ಲೇ ಅದನ್ನು ಹೇಳಿದ್ದಾರೆ. ಅವತ್ತು ಒಂದೇ ಉತ್ತರ ಕೊಟ್ಟರು ಬಾಬುರು. 5 ತತ್ವ 5 ವಿಕಾರಗಳನ್ನು ಗೆಲ್ಲವರನ್ನೇನಂದ್ರು? ಮಾಯಾಜೀತ್. ಸಿ ಇಸ್ ರೈಟ್ ಆನ್ಸರ್. बरद्रा? सी राइट आंसर आयता? आप लोग दे रहे हैं उत्तर? नहीं आता इधर. ಏನಕ್ಕೆ ಇವ್ರಿಗೆ ಕಾಣ್ತಿಲ್ಲಂತೆ? इसको ही ऐसे करो ना, सो क्या हो. ತುಂಬ ಇಂಪಾರ್ಟೆಂಟ್ ವಿಷಯ ಅಲ್ವಾ? ಕಷ್ಟ ಇದೆ. किया उत्तर आ गया? 4ನೇ ತಗೊಳ್ಳ. दूसरों को 26ನೇ ತಾರೀಕು. ಇದು 25ನೇ ತಾರೀಕು ಅವ್ಯಕ್ತ ಮುರಳಿಯಿಂದ ಇತ್ತು. ಈಗ 26ನೇ ತಾರೀಕು साकार मुरलिಯಿಂದ ಶುರುವಾಗುತ್ತೆ. साकार मुरली से चालू होगा अभी. दूसरों को निर्विकारी बनाने के लिए स्वयं को क्या बनाना है? अन्यरನ್ನ ನಿರ್ವಿಕಾರಿ ಮಾಡಲು ಸ್ವಯಂ ಏನಾಗಬೇಕು? ನಾವೇನಾಗ್ತೀವಿ ಅದನ್ನು ಬೇರೆಯವ್ರನ್ನ ಮಾಡೋಕ್ಕೆ ಸಾಧ್ಯ ತಾನೆ? ನಿರ್ವಿಕಾರಿ ಮಾಡ್ಬೇಕಂದ್ರೆ ನಾವೇನಾಗಬೇಕು? ಉತ್ತರ ಪ್ರಶ್ನೆಯಲ್ಲೇ ಇದೆ. ಎಲ್ಲರೂ ಪಾಸ್ ಆಗಬೇಕು ಇದರಲ್ಲಿ. ಯಾವುದು क्या बनना है? जो हम है वो बना, दूसरों को बना सकते. उत्तर क्वेश्चन में है. करो, सभी पास होना है ना. पवित्र निर्विकारी देही अभिमानी विकर्मा जीत. पवित्र निर्विकारी देही अभिमानी विकर्मा जीत. आंसर ಏನು? ಉತ್ತರ ನಿರ್ವಿಕಾರಿ. ಬಿ ಸ್ವಯಂ ನಿರ್ವಿಕಾರಿ ಅಂದರೆ ತಾನೇ ಬೇರೆಯವ್ರನ್ನ ನಿರ್ವಿಕಾರಿ ಮಾಡೋದು. ಹೇಳ್ತಾನೆ ಇದ್ದೀನಿ, ಪ್ರಶ್ನೆಯಲ್ಲೇ ಇದೆ ಅಂತ ಹೇಳ್ಬಿಟ್ಟು ಉತ್ತರ. ಆದರೂ ಎಲ್ಲ ಹೆಂಗೋ ಬರೀತಿರಲ್ಲ. ಎಲ್ಲ ಪಾಸಾ? ಪಾಸ್ ನೋಡ್ರಿ. ದೇಹಿ ಅಭಿಮಾನಿ ಆದಮೇಲೆ ನಿರ್ವಿಕಾರಿ ಆಗೋದು ಬೇರೆ. ಬಟ್ ಬಾಬವರು ಕೆಲವು ಸಾರಿ ಹಂಗೆ ಹೇಳ್ತಾರೆ. ನಿಮಗೆ ತುಂಬ ಶ್ರೂಢಾಗಿ ಉತ್ತರ ಕೊಡಬೇಕೀಗ. ಏನಂತೀರ? ಉತ್ತರ ಫುಲ್ಲು ಎಷ್ಟು ಜನ ಇದ್ದಾರೆ ಇದರಲ್ಲಿ? तो पवित्रता में विघ्नों का परवाह नहीं करने वाले ನೋಡಿ, ಪವಿತ್ರತೆಯ ವಿಘ್ನಗಳೇನು ಬರುತ್ತಲ್ಲ ಅದನ್ನ ಯಾರು ಪರ್ವಾ ಕೇರ್ ಮಾಡಲ್ಲ ಅಂಥವ್ರಿಗೆ ಏನು ಟೈಟ್ಲ್ ಕೊಟ್ಟರು ಬಾಬಾವರವತ್ತು? ವಿಘ್ನ ವಿನಾಶ ಸಂಪೂರ್ಣ ಪವಿತ್ರತಾ ಕಮಲ್ಪೂರ್ ಸಮಾನ ಮಹಾವೀರ್. ಇದರಲ್ಲಿ ಏನಾಗ್ಬೇಕು ಹೇಳ್ರಿ? ಇದಂತೂ ಎಲ್ಲ ಪಾಸ್ ಆಗ್ಬೇಕು ನೀವು. ಪವಿತ್ರತೆ ವಿಘ್ನದಲ್ಲಿ ಕೆಲವರು ಏನಂತಾರೆ? ಸೊ ಏನು ಉತ್ತರ? ಎಲ್ಲರೂ ಉತ್ತರ ಕರೆಕ್ಟಾಗಿ ಬರೀತಿದ್ದೀರಾ? ಎಲ್ರೂ ಡಿ ಇಸ್ ರೈಟ್ ಆನ್ಸರ್. ಮಹಾವೀರ್. ವಿಘ್ನ ವಿನಾಶ
ಬಾಬಾ ಹೇಳ್ತಲ್ಲ, ಪವಿತ್ರತೆ ವಿಘ್ನಗಳನ್ನು ಗೆಲ್ಲವರೆಲ್ಲ ಮಹಾವೀರ ಮಕ್ಕಳು. ಡಿ ಡಿ ಇಸ್ ರೈಟ್ ಆನ್ಸರ್. ಎಲ್ಲಿ ಏನಕ್ಕೆ ತುಂಬ ನಿಧಾನ ಮಾಡ್ತಿದ್ದೀರಲ್ಲ, ಯಾಕೆ? ಬಿ ಅಂದ್ಬಿಟ್ರೆ ಯಾರೋ ಸಂಪೂರ್ಣ ಪವಿತ್ರತೆ ಅಂತ ಅಲ್ಲ, ಮಹಾವೀರರವರು. ಅವ್ರಿಗೆ ಬಿಟ್ಟು ಬಾಬಾ ಟೈಟ್ಲು ಕೊಡ್ತಿದಾರಲ್ಲ, ಅವ್ರಿಗೆ ಏನಂತಾರೆ? ಅವ್ರು ಮಹಾವೀರರಲ್ವಾ, ಕೇರ್ ಮಾಡಲಿಲ್ಲ ವಿಘ್ನಗಳನ್ನು. 6ನೇದು, विश्व परिवर्तक बनने के लिए किस बात का अटेंशन रखना है? ವಿಶ್ವ ಪರಿವರ್ತಕರಾಗ್ಲಿಕ್ಕೆ ಯಾವ ಮಾತಿನ ಅಟೆನ್ಷನ್? ವಿಶ್ವ ಪರಿವರ್ತನೆಗೆ ಏನು? ವಿಶ್ವ ಪರಿವರ್ತಕರಲ್ವಾ ನಿಮ್ದೆಲ್ಲ ಟೈಟ್ಲು. ಅಟೆನ್ಷನ್ ಏನು ಬೇಕು? ಕರ್ಮೇಂದ್ರಿಯೋ ಮನಸ ಸ್ವಸ್ಥಿತಿ ಸಂಸ್ಕಾರ ಪರಿವರ್ತನೆ. ವಿಶ್ವ ಪರಿವರ್ತನೆಯ ಕನೆಕ್ಷನ್ ಏನೀಗ? ದೂರದಲ್ಲಿರೋರ್ನ ಹೆಂಗಪ್ಪ ಚೇಂಜ್ ಮಾಡ್ತೀರಾ? ಹಿಂಟ್ ಕೊಡ್ತಾ ಇದ್ದೀನಿ. ಕೇಳಿಸ್ತಿದ್ಯಲ್ಲ? 6ನೇ ಪ್ರಶ್ನೆಗೆ ಬಂದಿದ್ದೀರಲ್ಲ ಎಲ್ಲರೂ? ಹೋಗಿದ್ಯಾ? ವಿಶ್ವ ಪರಿವರ್ತಕರಾಗ್ಲಿಕ್ಕೆ ಯಾವುದ್ರ ಮೇಲೆ ಅಟೆನ್ಷನ್ ಇರಬೇಕೋ? ಕರ್ಮೇಂದ್ರಿಯಗಳ ಮೇಲೆ ಇರಬೇಕಾ? ಮನಸ ಮೇಲೆ ಇರಬೇಕಾ? ಸ್ವಸ್ಥಿತಿ ಸಂಸ್ಕಾರ ಪರಿವರ್ತನೆ. ABCD ಯಾವುದು? ಇದರಲ್ಲಿನೂ ಎಲ್ಲರೂ ಪಾಸ್ ಆಗ್ಬೇಕು ನೀವು. ಮನಸ ಬಾಬಾ ಹೇಳಿದ್ರಲ್ಲ, ದೂರದಲ್ಲಿರೋರನ್ನು ಚೇಂಜ್ ಮಾಡ್ಬೇಕಂದ್ರೆ ನಿಮ್ಮ ಮನಸ ಸದಾ ಸರಿ ಇರಬೇಕು. ಏನಂತ ಬರಿತಿದ್ದೀರಾ ಎಲ್ಲರೂ? ಬಿ ಇಸ್ ಪಾಸ್. ಯಾರೆಲ್ಲ ಬಿ ಬರಿತಿದ್ದೀರಾ ಅವರು ಪಾಸು. ಉತ್ತರಗಳು ಹಿಂಟ್ ಕೊಡ್ತಾ ಇದ್ದೀನಿ, ನೀವು ಪಾಸ್ ಆಗ್ಬೇಕು ತಾನೆ ಎಲ್ರೂ. अपवित्र का कंप्लीट पार्ट कौन बजाते हैं? ಪವಿತ್ರ ಅಪವಿತ್ರತೆಯ ಕಂಪ್ಲೀಟ್ ಪಾರ್ಟ್ ಯಾರು? ಕೌನ್ ಪಾರ್ಟ್ ಬಜಾತೆ? ಈಗ ವರ್ತಮಾನದ ಮಾತು ಕನೆಕ್ಷನ್ ಉತ್ತರ ಹೇಳಬೇಕು. ಪವಿತ್ರ ಅಪವಿತ್ರತೆಯ ಪಾರ್ಟ್ ಮಾಡೋರು ಯಾರು? ಕಲಿಯುಗಿ ಆತ್ಮಾಯೇ, ದೇವತಾಯೇ, ಬ್ರಾಹ್ಮಣ್ ಬಚ್ಚೆ, ಬ್ರಹ್ಮ ಬಾಬಾ. ಕಲಿಯುಗಿ ಆತ್ಮ, ಕಲಿಯುಗ ಆತ್ಮಗಳು ದೇವತೆಗಳು, ಬ್ರಾಹ್ಮಣ ಮಕ್ಕಳು, ಬ್ರಹ್ಮ ತಂದೆ. ಉತ್ತರ ಯಾವುದು? ಪವಿತ್ರ ಅಪವಿತ್ರತೆಯ ಪಾರ್ಟ್ ನ್ಯೂಟ್ರಲ್ ಪಾರ್ಟ್ ಯಾವುದಪ್ಪ? ಕಲ್ಪ ಸತ್ಯಾತ್ರೇತ ದ್ವಾಪರ ಕಲಿಯುಗ. ಯಾರು 5ನೇದಲ್ಲಿ ಯಾರು ಇದ್ದೀರಾ? ಯಾರಪ್ಪ? ಯಾರು? ಯಾರು ಅಂತಂದ್ರೆ 2 ಹೇಳ್ತಿದ್ದೀರಾ ನೀವು. ಬ್ರಾಹ್ಮಣರಲ್ವಾ? ಪವಿತ್ರತೆ ಅಪವಿತ್ರತೆ ಎಷ್ಟು ಹಿಂಟ್ ಕೊಡೋದು? मैं कितना हिंट दे रही हूँ? 3 आप लोग ऐसे करो, सत्या त्रेता द्वापर कलयुग को छोड़ के ब्राह्मण बचे. अभी हम लोग ब्राह्मण सारा पूज्य पुजारी पवित्र अपवित्रता का पाठ बजाने वाले ब्राह्मण हो गए हैं ना ब्रह्मा बाबा के साथ. देखा? ब्राह्मण मक्कल अंद्रे सी ना 3 इल्लल्ल. देखो ना कैसे ಏನಂತೀರ ಎಲ್ರು? ಇಲ್ಲಿ ಬರ್ತಿಲ್ಲ. ಎಲ್ರು ಉತ್ತರ ಏನು ಕೊಡ್ತಿದ್ದೀರಿ? 8ನೇದು, ಮುರಳಿ ಕಾ ಸಾಜ್ ದ್ವಾರ ಮಾಯಾಕು ಕ್ಯಾ ಬನಾನಿ ಹೈ? ಮುರಳಿಯ ಸಂಗೀತ. ಬಾಬಾ ಮೊನ್ನೆ ಇನ್ನ ಹೇಳಿದ್ರಲ್ಲ, ಇದು 27ನೇ ತಾರೀಕು ನಂತರ. ಮುರಳಿಯ ಸಂಗೀತದಿಂದ ಮಾಯೇನೇನು ಮಾಡ್ಬೇಕು ನೀವು? ನಿಮ್ಮ ಮುಂದೆ ಏನಾಗ್ಬೇಕು? ಮಾಯೆ ಸರೆಂಡರ್, ಗುಲಾಮ್, ದಾಸಿ ಸಬ್ ಸರೆಂಡರ್ ಮಾಡಿಸ್ಬೇಕು. ಸೇವಕ, ದಾಸಿ ಎಲ್ಲ. ಮುರಳಿಯ ಸ್ವರ ಸಂಗೀತ, ಸ್ವರ ಸಂಗೀತ. ಮಾಯೇನೇನು ಮಾಡ್ಬೇಕು ನಾವು? ನಿಮ್ಮ ಮುಂದೆ ಏನಾಗ್ಬೇಕು ಮಾಯೆ? ಮುರಳಿಯ ಮುಂದೇನು ಮಾಯೆ? ಬಾಬಾ ಏನು ಹೇಳಿದ್ರು? ಸರೆಂಡರ್ ಹೋ ಜಾಯೇಂಗಿ ಮಾಯಾ. ರೈಟ್ ಆನ್ಸರ್. ರೈಟ್ ಆನ್ಸರ್. ಈ ದಾಸಿ ಎಲ್ಲ ಮುರಳಿಯ ಸ್ವರದಲ್ಲಿ ಬರೀ ದಾಸಿ ಆಗೋದೇನು? ಸರೆಂಡರೇ ಆಗ್ಬಿಡುತ್ತೆ ನಿಮಗೆ.
ಎ ಈಸ್ ರೈಟ್ ಆನ್ಸರ್. ನಾನು ಹೇಳ್ತಾ ಇದ್ರು ಡಿ ಸಿ ಯಾಕೆ ಕೊಡ್ತಾ ಇದ್ದೀರ? ದಾಸಿ ಎಲ್ಲ ಸರೆಂಡರ್ ಅಂದ್ರು ಮುರಳಿಯಲ್ಲಿ. अनुभवी स्वरूप बनो तो चेहरे से झलक दिखाई देंगे. ಅನುಭವಿ ಸ್ವರೂಪರಾದಾಗ ನಿಮ್ಮ ಮುಖದಲ್ಲಿ ಯಾವುದು ಹೊಳಪು ಕಾಣುತ್ತೆ? 9ನೇದು ಕ್ಯಾ ಹೋಗಯ ಜಾರಾಯನ ಪ್ರಶ್ನೆ ಹೋಗಿದೆ, ನೋಡ್ತಿದ್ದಾರೆ ಅಂದ್ರೆ ಕರೆಕ್ಟಾಗಿ ಹೇಳ್ಬೇಕು. ಅನುಭವಿ ಸ್ವರೂಪರಾದಾಗ ನಿಮ್ಮ ಮುಖದಿಂದ ಯಾವ ಡ್ಯಾಶ್ ಯಾವ ಹೊಳಪು ಕಾಣುತ್ತೆ? ಸರ್ವಶಕ್ತಿಯ ಸಂತುಷ್ಟ ಖುಷ್ ನಸೀಬ್ ಸಫಲತಾ. ಸರ್ವಶಕ್ತಿಗಳು ಸಂತುಷ್ಟತೆ, ಖುಷಿಯ ಅದೃಷ್ಟ, ಸಫಲತೆ. ಅನುಭವಿ ಸ್ವರೂಪರ ಮುಖದಿಂದ ಏನು ಕಾಣ್ಬೇಕು? ಅವತ್ತೇನು ಅಂದ್ರು ಬಾಬಾ? ಖುಷ್ ನಸೀಬಿ ಕಿ ಜಲಕ್. ಖುಷಿಯಲ್ಲಿ ಕಾಣಬೇಕು, ಆ ಹೊಳಪು ಕಾಣ್ಬೇಕು ನಿಮ್ಮ ಮುಖದಿಂದ. ಸಿ ಇಸ್ ರೈಟ್ ಆನ್ಸರ್, ಖುಷಿಯ ಅದೃಷ್ಟ. ಕೆಲವರೆಲ್ಲ ಬಿ ಏನಕ್ಕೆ ಬರಿಬೇಕು? ಸಂತುಷ್ಟತೆಯಲ್ಲಿ ಪ್ರಸನ್ನತೆ ಜನಕ್ಕೆ ಕಾಣಬೇಕು. ಅಲ್ಲಿ ಇಲ್ಲಲ್ಲ ಉತ್ತರ. ಅನುಭವಿ ಸ್ವರೂಪದಲ್ಲಿ ಏನಿರುತ್ತೆ? ಆನಂದವೇ ಆನಂದ, ಖುಷಿಯೇ ಖುಷಿ, ಅದೃಷ್ಟವೇ ಅದೃಷ್ಟ. 10ನೇದು 28ನೇ ತಾರೀಕಿದು. जो अच्छी रीति पढ़ते हैं उन्हें सरेंडर के साथ साथ क्या बनना है? ಎಲ್ಲ ಉತ್ತರ ಬರೆದ್ರ? ಸಿ ಅಂತ ಬರೀತಿದ್ದೀರಾ ಕೆಲವರೆಲ್ಲ. ಪಾಸ್. ಸಿ. ಡಿ ಅಂತ ಏನಕ್ಕೆ ಬರೆಯೋದು? ಸಫಲತೆ ಝಲಕ್ ಹೆಂಗ್ ಕಾಣುತ್ತೆ? ಖುಷಿ. जो अच्छी रीति पढ़ते उन्हें सरेंडर के साथ साथ क्या बनना है? ಯಾರು ಚೆನ್ನಾಗಿ ಓದ್ತಾರೆ ಅವರು ಬಾಬಾವ್ರಿಗೆ ಸರೆಂಡರ್ ಆಗೋದ್ರ ಜೊತೆ ಜೊತೆಗೆ ಡ್ಯಾಶ್ ಬನ್ನ ಏನಾಗಬೇಕು? ಬರೀ ಸರೆಂಡರ್ ಆದರೆ ಓದ್ಬಿಟ್ರೆ ಅಷ್ಟೇ ಆಗಲ್ಲ, ಇನ್ನೇನು ಬೇಕು? ಅಷ್ಟು ನಿಶ್ಚಯ ಬುದ್ಧಿ, ಪಾರಸ ಬುದ್ಧಿ, ಬುದ್ಧಿ. ಚೆನ್ನಾಗಿ ಓದ್ತಾರೆ ಅವರಿಗೆ ಸಮರ್ಪಿತ ಆಗೋದ್ರ ಜೊತೆಯಲ್ಲಿ ಏನಾಗಬೇಕು? ನಿಶ್ಚಯ ಬುದ್ಧಿ, ಪಾರಸ ಬುದ್ಧಿ, ದಿವ್ಯ ಬುದ್ಧಿ, ನಿಶ್ಚಿಂತ ಬುದ್ಧಿ. ಫಸ್ಟ್ ಯಾವ ಬುದ್ಧಿ ಇದ್ದರೆ ಬೇರೆ ಬುದ್ಧಿಗಳು ಬರುತ್ತೆ. ಬಾಬೋರ್ ಮೇಲೆ ಏನಿರಬೇಕು? ನಿಶ್ಚಯ ಬುದ್ಧಿ. ನೆನಪು ಬಂತ ಎಲ್ಲರಿಗೆ? ಎ ಈಸ್ ರೈಟ್ ಆನ್ಸರ್. ಎಲ್ಲ ಪಾಸ್ ಆಗ್ತಿದ್ದಾರೆ. ನೋಡ್ರಿ, पास पास जल्दी जल्दी. निश्चय बुद्धि. 2ನೇದು अच्छा पद पाने के लिए क्या धारण करना है? ಒಳ್ಳೆ ಪದವಿಯನ್ನ ಪಡ್ಕೊಳ್ಳೋಕೆ ಏನ್ ಧಾರಣೆ ಮಾಡಬಾರ್ದು ಹೇಳ್ರಿ? ಒಳ್ಳೆ ಪದವಿ ಬೇಕಂದ್ರೆ ಏನ್? ಅದನ್ನ ಬಾಬಾ ನಾನ್ ವೆಜ್ ಅಂತಾನು ಹೇಳ್ತಾರೆ. ಅದನ್ನ ಸೀದಾ ಇಟ್ಕೊಟ್ಟಿದ್ದೀನಿ. ಏನದು? ಯಾವ ಧಾರಣೆ ಮಾಡಬಾರ್ದು? ಆಸುರಿ ಗುಣ, ಅವಗುಣ, ಆಸುರಿ ಗುಣ, ಅಪವಿತ್ರತಾ, ಆಸುರಿ ಸಂಸ್ಕಾರ. ABCDಯಲ್ಲೇನಿದೆ? ಅವಗುಣ, ಆಸುರಿ ಗುಣ, ಅಪವಿತ್ರತೆ, ಆಸುರಿ ಸಂಸ್ಕಾರ. ರೈಟ್ ಉತ್ತರ ಯಾವುದು? ಏನ್ ನೋಡ್ಬಾರ್ದು ಬೇರೆಯವರಲ್ಲಿ? ಯಾವ್ದು? ಒಳ್ಳೆ ಪದವಿ ತಗೊಳ್ಳೋರ್ಗೆ ಏನ್ ಧಾರಣೆ? क्या नहीं धारणा करना है? अवगुण धारण नहीं करना है ना. ಬೇರೆಯವರ ಅವಗುಣಗಳನ್ನು ಧಾರಣೆ ಮಾಡಂಗಿಲ್ಲ ಅಂದ್ರೆ ಸಂಸ್ಕಾರ ಧಾರಣೆ ಮಾಡ್ಬೇಕಾ? 4 ಹೆಂಗೆ ತೋರಿಸ್ತಿದ್ದೀರಿ? ಯಾವ ಸಭಿ ಪಾಸ್ ಹೋಗೇ? ಕ್ಯಾ ಹುವಾ? ಅವಗುಣ. ಬೇರೆಯವರ ಸಂಘದಲ್ಲಿ ಸಂಘಟನೆಯಲ್ಲಿ ಏನು ಬರುತ್ತೆ ಹೇಳ್ರಿ?
ಏನು ಬರ್ತದೆ? ಅವಗುಣ ಬರಂಗಿಲ್ಲ. 29ನೇ ತಾರೀಕು ನೆನಪು. ಆತ್ಮ ಪರ್ ಜೋ ಕಟ್ಟೆ ಉಸೆ ಕೈಸೆ ನಿಕಾಲೆ. ಆತ್ಮದ ಮೇಲೆ ಏನು ತುಕ್ಕಿದೆ ಅದನ್ನ ಹೆಂಗ್ ತೆಗಿಯೋದು? ಒಂದು ಯಾದಗಿ ಯಾತ್ರಾ, ಆತ್ಮ ಅಭಿಮಾನಿ, ದೈವಿ ಗುಣ ಧಾರಣ, ಸಜ್ಜಿ ಸೇವಾ, ABCD. ಏನೋ ನೆನಪಿನ ಯಾತ್ರೆ, ಆತ್ಮಾಭಿಮಾನ, ದೈವಿ ಗುಣಗಳ ಧಾರಣೆ, ಸತ್ಯ ಸೇವೆ. ಏನಿರ್ಬೇಕು ಹೇಳ್ರಿ? ಆತ್ಮದ ಮೇಲೆ ಇದಂತೂ ಎಲ್ಲರೂ ಪಾಸ್ ಆಗ್ಬೇಕಲ್ಲ, ಬರೀತಿದ್ದಾರೆ. ಅದರಲ್ಲೂ ಇದರಲ್ಲೂ ಪಾಸ್ ಆಗ್ಬೇಕಲ್ವಾ? ನೋಡ್ರಿ, ಯಾರೋ ಡಿ ಅಂದ್ಬಿಟ್ರು. ಆತ್ಮದಲ್ಲಿರೋ ತುಕ್ಕು ಯೋಗದಿಂದ ತಾನೇ ಹೋಗೋದು. ನೆನಪಿನ ಯಾತ್ರೆ ಎಲ್ಲರೂ ಪಾಸ್ ಆಗ್ಬೇಕಲ್ವಾ? त्रिमूर्ति शक्तियों को और साकार कर्मेंद्रियों को सही रास्ते पर चलने त्रिमूर्ति शक्तियों को और साकार कर्मेंद्रियों को सही रास्ते पर चलने के लिए कौन सा वरदान स्मृति में रखना है? त्रिमूर्ति शक्तिಗಳನ್ನ, ಸಾಕಾರ ಕರ್ಮೇಂದ್ರಿಯಗಳನ್ನ ಯಥಾರ್ಥ ಮಾರ್ಗದಲ್ಲಿ ನಡೆಸಲಿಕ್ಕೆ ಯಾವ ವರದಾನ ಸ್ಮೃತಿಯಲ್ಲಿ ಇರಬೇಕೋ, ಮನಸ್ಸು ಬುದ್ಧಿ ಸಂಸ್ಕಾರನ ನಡೆಸ್ಲಿಕ್ಕೆ ಏನ್ ಬೇಕು? ಮಾಸ್ಟರ್ ರಚಯಿತ, ಮಾಸ್ಟರ್ ಸರ್ವಶಕ್ತಿವಾನ್, ಮಾಸ್ಟರ್ ವರದಾತ, ಮಾಸ್ಟರ್ ವಿಧಾತ. ಇದರಲ್ಲಿ ಯಾವ ವರದಾನ ಕೊಟ್ಟಿದ್ದಾರೆ ಬಾಬಾ ನಮಗೆ? ಅದು ಸ್ವಮಾನನೂ ಹೌದು, ವರದಾನನೂ ಹೌದು. ಏನು? ತ್ರಿಮೂರ್ತಿ ಶಕ್ತಿಗಳನ್ನು ಮತ್ತು ಸಾಕಾರ ಕರ್ಮೇಂದ್ರಿಯಗಳನ್ನು ಸರಿಯಾದ ರಸ್ತೆಯಲ್ಲಿ ನಡೆಸೋಕ್ಕೆ ಏನು ವರದಾನ? ಏನು ವರದಾನ? ಯಾವುದು? ಮಾಸ್ಟರ್ ರಚಯಿತ. ಕರ್ಮೇಂದ್ರಿಯಗಳಿರಲಿ, ಮನಸ್ಸು ಬುದ್ಧಿ ಸಂಸ್ಕಾರ ನಿಮ್ಮ ರಚನೆ ತಾನೇ. ಸೊ ನೀವು ಹೆಂಗಿರಬೇಕು? ಮಾಸ್ಟರ್ ರಚಯಿತನಾಗಿರ್ಬೇಕು. ಅದಕ್ಕೂ ಉತ್ತರ ಏನು? ಎ ಉತ್ತರ. ಅವ್ಯಕ್ತ ಪಾಲನಾ ಕೆ ವರದಾನ, ಅವ್ಯಕ್ತ ಪಾಲನೆಯ ವರದಾನದ ಅಧಿಕಾರ ತಗೊಳಕ್ಕೆ ಡ್ಯಾಶ್ ಆಗಬೇಕು. ಅವ್ಯಕ್ತ ಪಾಲನೆ ವರದಾನ ಯಾರು ತಗೊಳ್ತಾರೆ ನೋಡ್ರಿ? ಒಂದು ಸ್ಪಷ್ಟವಾದಿ, ಸ್ವಚ್ಛ ದಿಲ್, ಸ್ನೇಹಿ, ಲವ್ಲಿ. ಅಂದ್ರೆ ಸ್ಪಷ್ಟವಾದಿ, ಸ್ವಚ್ಛ ಹೃದಯ, ಸ್ನೇಹಿ, ಲವ್ಲಿನ. ಅವ್ಯಕ್ತ ಪಾಲನೆಯ ವರದಾನ ತಗೋಬೇಕಂದ್ರೆ ಯಾವುದರ ವರದಾನದ ಅಧಿಕಾರಿ? ಸ್ಪಷ್ಟವಾದಿ ಬನೋ. ಎ ಇಸ್ ರೈಟ್ ಆನ್ಸರ್. ಸ್ಪಷ್ಟನೇ ಶ್ರೇಷ್ಠ ಅಲ್ವಾ? ತನ್ನನ್ನು ನಾನು ಯಾರು, ನಾನು ಹೇಗಿದ್ದೀನಿ, ನಾನು ಏನಾಗಿದ್ದೀನಿ ಸ್ಪಷ್ಟವಾಗಿ ಬಾಬನ ಮುಂದೆ ಬಿಚ್ಚಿಡೋದು ಸ್ಪಷ್ಟವಾದಿ. ಸರಿನಾ? ಎಲ್ಲ ಬರೆದ್ರ ಇಲ್ವಾ? ಸ್ಪಷ್ಟವಾದಿ. हो गया? किसका जीवन परमात्म प्यार की पालना का स्वरूप क्या है? ಯಾರ ಜೀವನವು ಪರಮಾತ್ಮ ಪ್ರೀತಿಯ ಪಾಲನೆಯ ಸ್ವರೂಪವಾಗಿದೆ. ಬಾಬಾ ಹೇಳೋದು, ನೀವು
ಮಕ್ಕಳು ನನ್ನ ಪಾಲನೆಯ ಸ್ವರೂಪರಾಗಬೇಕಂತ. ಸೊ ಯಾರು ಯಾವ ಸ್ಥಿತಿಯಲ್ಲಿದ್ದರೆ ನೀವು ಬಾಬಾವ್ರ ಪಾಲನೆಯ ಪ್ರೂಫ್ ಕೊಡೋಕ್ಕಾಗುತ್ತೆ? ಸೊ ಸಹಜ ಯೋಗಿ, ರಾಜಯೋಗಿ, ಸಹಯೋಗಿ, ಸ್ವರಾಜ್ಯ ಅಧಿಕಾರಿ. ಎ ಈಸ್ ಸಹಯೋಗಿ, ಬಿ ರಾಜಯೋಗಿ, ಡಿ ಸ್ವರಾಜ್ಯ ಅಧಿಕಾರಿ. ಹೆಂಗಿದ್ರೆ ನೀವು ಪ್ರೂಫ್ ತೋರಿಸ್ತೀರಾ, ಪಾಲನೆಯ ಪ್ರೂಫ್? ಸಹಯೋಗಿನ ಹೇಳ್ರಿ, ನೋಡ್ರಿ, ಯೋಚನೆ ಮಾಡ್ರಿ ಸರಿಯಾಗಿ. ಪರಮಾತ್ಮ ಪಾಲನೆ ಹೆಂಗ್ ಕಾಣುತ್ತೆ ನಿಮ್ಮ ಮುಖದಿಂದ? ಏನು ಹೇಳ್ತಿದ್ದಾರೆ ಎಲ್ರು? ಅವ್ರ ಬಾಬನ್ ಗುಣಗಳು, ಬಾಬನ್ ಸಂಘದ ರಂಗ್ ಹೆಂಗ್ ಬರುತ್ತೆ ಹೇಳ್ರಿ? ಹೆಂಗೆ, ಎಲ್ಲಿರ್ಬೇಕು ನೀವು? ಸಹಜ ಯೋಗಿ, ಸಹಜ ಯೋಗಿ, ರೈಟ್ ಆನ್ಸರ್. ಸಹಜ ಯೋಗಿ, ರೈಟ್ ಆನ್ಸರ್. ಯೋಗ ಇದ್ರೆ ತಾನೇ ಅವ್ರ ಗುಣಗಳು ನನ್ನಲ್ಲಿ ಬರುತ್ತೆ. ಅವ್ರ ಪಾಲನೆ ಬಾಬಾ ಅವ್ರದ್ದು ಏನು ತಗೋತೀನಿ ಅದು ಅನುಭವ ಆಗುತ್ತೆ. ಅವಾಗ ತಾನೇ ಬೇರೆಯವ್ರಿಗೆ ಕಾಣಿಸುತ್ತೆ. ಸಹಜ ಯೋಗಿ. ಬುದ್ಧಿ ಕಿಸ್ಸೆ ರಿಫೈನ್ ಕರ್ನ, ಬುದ್ಧಿಯನ್ನ ಯಾವುದರಿಂದ ರಿಫೈನ್ ಮಾಡಬೇಕು? ಬುದ್ಧಿಯನ್ನು ಯಾವುದರಿಂದ ರಿಫೈನ್ ಮಾಡಬೇಕು? ಜ್ಞಾನ ಧಾರಣ, ಯಾದ ಸೇವಾ. ಅಂದರೆ ಎ ಜ್ಞಾನ, ಜ್ಞಾನದಿಂದನ. ಧಾರಣೆ ಬಿ, ಸಿ ನೆನಪಿನಿಂದನ, ಡಿ ಸೇವೆಯಿಂದನ. ಏನೋ ಬುದ್ಧಿ ರಿಫೈನ್ ಹೆಂಗಾಗುತ್ತೆ ತಿರ್ಗಾ? ನೋಡಿ, ಇದನ್ನು ಈಸಿ ಆಗಿದೆ, ಎಲ್ಲರೂ ಪಾಸ್ ಆಗ್ಬೇಕು, ಪಾಸ್ ಆಗ್ತಿದ್ದಾರೆ. ಬುದ್ಧಿ ಯಾವುದರಿಂದ ರಿಫೈನ್ ಆಗಬೇಕು? ಜ್ಞಾನದ ಧಾರಣೆ ಇರಲಿ, ಜ್ಞಾನ ಅರ್ಥ ಆಗೋದ್ರಿರಲಿ, ಸೇವೆ ನಾವು ಮಾಡೋದಿರಲಿ, ಯಾವುದರಿಂದ ಆಗುತ್ತಪ್ಪ? ಮೇನ್ ಸಬ್ಜೆಕ್ಟ್ ಯಾವುದು? ಅದು ಹಿಂಟ್ ಕೊಡ್ತಾ ಇದ್ದೀನಿ. ಸಿ, ಯಾವುದು? ನೆನಪಿನ ಮುಖಾಂತರ. 10 ಸೆಕೆಂಡ್ ಆದ್ಮೇಲೆ ಸೌಂಡಾ? ನೆನಪು. ಸಿ, ಸಿ ಇಸ್ ರೈಟ್ ಆನ್ಸರ್. ಸಿ. ಎಲ್ಲರೂ ಪಾಸ್ ಆಗ್ಬೇಕು. ಆ್ಯಕ್ಚುಲಿ ಮೇನ್ ಸಬ್ಜೆಕ್ಟೇ ಯೋಗ ಅಂದರೆ. ಬುದ್ಧಿ ರಿಫೈನ್ ಆಗಬೇಕಾ, ಜ್ಞಾನ ಅರ್ಥ ಆಗಬೇಕಾ, ಧಾರಣೆ ಆಗಬೇಕಾ, ಎಲ್ಲ ಕತೆ ನಮ್ಮಿಂದ ಸೇವೆ ಆಗಬೇಕಾ, ಎಲ್ಲ ಯೋಗ ತಾನೆ. ನೆನಪು. ನೆಕ್ಸ್ಟ್ ಕ್ವಶನ್. ಸದಾ ಕಿಸ್ಕಿ ಸ್ಮೃತಿ ಮೇ ರೇನಾ? ಸದಾ ಯಾವ ಸ್ಮೃತಿಯಲ್ಲಿ ಇರಬೇಕು? ಪಾಪ್, ಬಿ ಕರ್, ಸಿ ಪಾಪ್ ಅವ್ರ ಕರ್, ಡಿ ಸಂಗಮ್ ಯುಗ. ಸದಾ ಯಾವ ಸ್ಮೃತಿಯಲ್ಲಿ, ಯಾರ ಸ್ಮೃತಿಯಲ್ಲಿ ಇರಬೇಕು? ತಂದೆ, ಮನೆ. ತಂದೆ ಮತ್ತು ಮನೆ, ಸಂಗಮ್ ಯುಗ. ಯಾವ ನೆನಪಿರ್ಬೇಕು? ಈಸಿಯಾಗಿ ಕೊಡ್ತಿದ್ದಾರೆ ಇವರು ಉತ್ತರ, ಕ್ವಶನ್ ಆನ್ಸರು. ನೋಡ್ರಿ, ಎಲ್ಲ ಪಾಸ್ ಆಗ್ಬೇಕಲ್ಲ. ಏನು ಎರಡು ನೆನಪು ಹೇಳಿದಾರಲ್ಲ, ಏನು ಹೇಳಿದ್ರು? ಬಾಪ್ ಅವ್ರ ಗರ್, ತಂದೆ ಮತ್ತೆ ಮನೆ ನೆನಪು ಯಾವಾಗಲೂ ಇರ್ಬೇಕಂದ್ರು. ಇಲ್ವಾ? ಪಾಸಾ? ಎಲ್ಲರೂ ಪಾಸ್ ಆಗ್ತಿದ್ದೀರಾ? ಸಿ ಇಸ್ ರೈಟ್ ಆನ್ಸರ್. ಬಾಪ್ ಅವ್ರ ಗರ್. ನೆಕ್ಸ್ಟ್ 31ನೇ ತಾರೀಕು ಮುರಳಿ ನೋಡ್ರಪ್ಪ. ನೆನ್ನೆ ಇನ್ನ ಮುರಳಿ ಕೇಳಿದಿರ. ಇದರಲ್ಲಂತೂ ಎಲ್ಲರೂ ಪಾಸ್ ಆಗಬೇಕು. ಏನು? ಹಮ್ ಸಬ್ ಕೋ ಕೌನ್ ಸಿ ರಾಸ್ತಾ ಬತಾನಾ ಹೈ. ನಾವೆಲ್ಲರೂ ಎಲ್ಲರಿಗೆ ಯಾವ ಮಾರ್ಗ, ರಾಸ್ತೆ ಹೇಳಬೇಕು, ದಾರಿ ತೋರಿಸ್ಬೇಕು. ಯಾವ ದಾರಿ? ನಾವೆಲ್ಲರೂ ಸುಖ ಶಾಂತಿ, ಬ್ರಾಹ್ಮಣ ಬನ್ನ, ಬಾಪ್ ಕ ಬನ್ನ, ಖುಷಿ ಪ್ರೇಮ್. ಯಾವ ಮಾರ್ಗ? ಸುಖ ಶಾಂತಿಯ ಮಾರ್ಗ ಹೇಳಬೇಕಾ? ನೀವು ಬ್ರಾಹ್ಮಣರಾಗ್ರಿ ಬಂದು ಅಂತ ಹೇಳಬೇಕಾ?
ತಂದೆ ಮಕ್ಕಳಾಗ್ರಿ ಅಂತ ಹೇಳ್ಬೇಕಾ, ಪ್ರೇಮದಿಂದ ಖುಷಿಯಿಂದ ಇರಿ ಅಂತ ಹೇಳ್ಬೇಕಾ? ಯಾವುದು ದಾರಿ ಯಾವ್ದು ತೋರಿಸ್ಬೇಕು? ಅಧಿಕಾರ ಇವ. ಸೊ ಏನು ಉತ್ತರ ಬರೀತಿದ್ದೀರಾ ಎಲ್ರು? ಇದರಲ್ಲಿ ಏನಿದೆ? ಸುಖ ಶಾಂತಿಯ ದಾರಿ. ಎಲ್ಲರೂ ಫಾಸ್ಟಾಗಿ ಬರಿಬೇಕು ತಾನೆ? ಸುಖ ಶಾಂತಿ. ಎ ಈಸ್ ಪಾಸ್. ಎ ಈಸ್ ಪಾಸ್. ಎಲ್ಲ ಪಾಸ್ ಆಗ್ತಿದ್ದೀರಲ್ಲ? ಎಷ್ಟು ಜನ ಹೆಂಗ್ ಪಾಸ್ ಆಗ್ತಿದ್ದೀರಾ ನೋಡ್ಕೋಬೇಕು ನೀವು. ಆಮೇಲೆ किस गुह्य को समझने के लिए बेहद की बुद्धि चाहिए. ಯಾವ ಗುಹ್ಯ ಗತಿಯನ್ನ ತಿಳ್ಕೊಳ್ಳಿಕ್ಕೆ ಬೇಹದ್ ಅನ್ಲಿಮಿಟೆಡ್ ಬುದ್ಧಿ ಬೇಕೋ? ಯಾವ ಗುಹ್ಯ ಗತಿಯನ್ನ ತಿಳಿಲಿಕ್ಕೆ ಅನ್ಲಿಮಿಟೆಡ್ ಅಪರಿಮಿತವಾದ ಬುದ್ಧಿ ಬೇಕೋ? ಒಂದು ಪರಮಾತ್ಮ, ಬಿ ಬಿಂದು, ಸಿ ಆತ್ಮ, ಡಿ ಡ್ರಾಮಾ. ನೆನ್ನೆ ಎಲ್ಲ ಏನು ಹೇಳಿದ್ರು ಬಾಬವರು? ಇಡೀ ಮುರುಳಿನೇ ಯಾವುದಿತ್ತು? ಕ್ವಶನ್ ಆನ್ಸರ್ ಏನಿತ್ತು? ಇದಂತೂ ಎಲ್ಲ ಪಾಸ್ ಆಗ್ಬೇಕಲ್ವಾ? ಯಾವುದು ಗುಹ್ಯ ಗತಿ ಹೇಳಿದ್ ನೆನ್ನೆ? ಏನೇನೋ ಬರೀತೀರ. ರೈಟ್. ಎಲ್ಲರೂ ಪಾಸ್ ಆಗ್ಬೇಕು. ಆ್ಯಕ್ಚುಲಿ ನೆನ್ನೆಯಿಂದ ಮುರುಳಿ ಎಲ್ಲ ಇದು ಪಾಸ್ ಆಗ್ತಿದ್ದಾರೆ, ಬಟ್ ಕೆಲವ್ರದ್ದು ಹೋಗ್ತಿದೆ. ಡಿ ಡ್ರಾಮಾದ ಗುಹ್ಯಗತಿ. ಗುಹ್ಯ ಬಾತ್. ಡಿ ಹೇಳಿದ್ರ ಎಲ್ರು? ಡಿ 20ನೇದು. ಈ ಸಾಸುರಿ ಕ್ಯಾ ಹೋಕರ್ ಏನಾ? ಆಸುರಿ ಪ್ರಪಂಚದಲ್ಲಿ ನಾವು ಏನಾಗಿರ್ಬೇಕು? ಎಲ್ಲ ಡಿ ಬರೆದ್ರ? ಎಲ್ಲ ನಾನು ಉತ್ತರ ಹೇಳಿದ್ಮೇಲೆ ಬರೆಯಕ್ಕೆ ಶುರು ಮಾಡ್ತೀರಾ? ಏನ್ ಕತೆ? ತೆಲುಗುವಲ್ಲೆಲ್ಲ ಸರಿಯಾಗಿ ಬರ್ತಿದ್ಯಾ ಉತ್ತರ? ಕೆಲವರು ಮಾತ್ರ. इस आसुरी दुनिया में हमें क्या होकर रहना है? ಈ ಆಸುರಿ ಪ್ರಪಂಚದಲ್ಲಿ ನಾವು ಏನಾಗಿರ್ಬೇಕು? ಆಸುರಿ ಪ್ರಪಂಚದಲ್ಲಿ ನಾವು ಹೆಂಗಿರ್ಬೇಕಂದ್ರು ಬಾಬಾ? ಫಸ್ಟು ಶಾಂತ ಸ್ವರೂಪ್, ಖುಷಿ, ಸಹನಶೀಲತಾ, ಬಹದ್ದೂರ್. ಶಾಂತ ಸ್ವರೂಪರಾಗಿರ್ಬೇಕಾ? ಖುಷಿಯಾಗಿರ್ಬೇಕಾ? ಸಹನಶೀಲರಾಗಿರ್ಬೇಕಾ? ಧೈರ್ಯಶಾಲಿಯಾಗಿರ್ಬೇಕಾ? ಏನಂದ್ರು ರಾಮನ ಅರ್ಥ ಮಾಡ್ಕೊಂಡು ಹೆಂಗಿರು ಅಂದ್ರು? ಸಹನಶೀಲ್ ಓಕೆ ರಹೋ. ಸಹನಶೀಲ ಮಾಡ್ತಾರೆ ಅಂದಾಗ ಸಿ ಇಸ್ ರೈಟ್ ಆನ್ಸರ್. ಸಹನಶೀಲರಾಗಿ ಬದುಕೋದು. ಸಿ ಇಸ್ ರೈಟ್ ಆನ್ಸರ್. ಯೋಚನೆ ಮಾಡಿದ್ರ ಅದು? ಹಳೆ ಪ್ರಪಂಚದಲ್ಲಿ ತಾಳ್ಮೆ ತುಂಬ ಬೇಕಾಗುತ್ತೆ. ನೆನ್ನೆ ದಾದಿನೂ ಹಂಗೆ ಹೇಳಿದ್ರಲ್ಲ, ಜ್ಞಾನ ತಿಳ್ಕೊಂಡ ನಂತರ ಕರ್ಮ ಮತ್ತೆ ಇನ್ನೇನು ಬಾಬವರು ಏನು ಜ್ಞಾನ ಕೊಟ್ಟಿದ್ದಾರೆ? ಸಮಜ್. ಆತ್ಮ, ಬಾಬಾ ಆ್ಯಂಡ್ ಕರ್ಮ ಅಂದರೆ ಡ್ರಾಮಾ. ಇದು ತಿಳ್ಕೊಂಡ್ಮೇಲೆ ತುಂಬ ತಾಳ್ಮೆ ವಹಿಸಿ ಸಹನಶೀಲನಾಗಿ ಸಂಬಂಧಗಳಲ್ಲಿ ಬರಬೇಕು. ಇಲ್ಲಾಂದರೆ ನಾನೂ ತಾಳ್ಮೆ ವಹಿಸಿ ತನ್ನ ಕೆಲಸನೂ ತಾಳ್ಮೆ ವಹಿಸಿ ಮಾಡಬೇಕಾಗುತ್ತೆ. ಯಾಕೆ? ಸಂಸ್ಕಾರ ಕಿರಿಪಿರಿ ಮಾಡುತ್ತೆ ತಾನೆ.
ಎಷ್ಟು ಎಚ್ಚರ ಬೇಕೋ ಅನ್ನೋದು ನೆನ್ನೆನೂ ಕೇಳಿದ್ರಲ್ಲ, ಅಷ್ಟು ಆಳವಾಗಿ ಹೇಳಿದ್ರಲ್ಲ. ಇಲ್ಲಾಂದರೆ ಕರ್ಮದ ಸುಧಾರಣೆ, ಸಂಸ್ಕಾರಗಳ ಸುಧಾರಣೆ ಆಗಕ್ಕಾಗಲ್ಲ. ತಾಳ್ಮೆ, ಸಹನಶೀಲತೆ ಇಲ್ಲ ಅಂದರೆ ಕಷ್ಟ. ಬೇರೆಯವ್ರನ್ನೂ ನೋಡಂಗಿಲ್ಲ, ನಾವು ಮಾಡೋದನ್ನು ಸರಿಯಾಗಿ ಮಾಡಬೇಕು. ಹಿಂದೆ ಮುಂದೆ ಯೋಚನೆ ಮಾಡಿ, ಜ್ಞಾನದ ಆದಿ ಮಧ್ಯ ಅಂತ್ಯ ಯೋಚನೆ ಮಾಡಿ ಮಾಡಬೇಕಲ್ಲ. ಸೊ ಅದಕ್ಕೆ ಬಾಬಾ ಹೇಳ್ತಿರೋದು, ನೀವು ಮಕ್ಕಳು ಸಹನಶೀಲರಾಗಿ. ಸಿ ಇಸ್ ರೈಟ್ ಆನ್ಸರ್. ಸಿ ಎಲ್ಲ ರೈಟಾ? ಧೈರ್ಯಶಾಲಿ ಏನಕ್ಕೆ? ಆಸುರಿ ಪ್ರಪಂಚದಲ್ಲಿ ಆಸುರಿ ಜನಗಳ ಮಧ್ಯೆ ಇರೋಕ್ಕೆ ಸಹನಶೀಲ